భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೆ ಏರುತ್ತದೆ. ಇದು ಆಹಾರ ಇಷ್ಟು ದಿನ ಆಹಾರ ಪದಾರ್ಥಗಳ ಮೇಲೆ ಕಾಮನ್ ಇದೆ. ಅಲ್ಲಲ್ಲ, ಇವೆಲ್ಲನೂ ನಾವು ಟ್ಯಾಕ್ಸ್ ಇಷ್ಟು ದಿನ ಆಗ್ತಾನೆ ಐತೆ. ಅಲ್ಲಲ್ಲ, ಟ್ಯಾಕ್ಸು ಕಡಿಮೆ ಇದ್ದಿದ್ದು. ಆಹಾರ ಪದಾರ್ಥಗಳಕ್ಕೆಲ್ಲ ಟ್ಯಾಕ್ಸ್ ಕಡಿಮೆ ಇದ್ದಿದ್ದು. ವಿದ್ಯುತ್ ಉಪಕರಣ ಬೆಲೆ ಪಾತಾಳಕ್ಕೆ ಇಳಿಯುತ್ತದೆ, ಅಂದರೆ ಕಡಿಮೆ ಆಗುತ್ತದೆ. ಆಹಾರ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಆಗ್ತಾನೆ ಇದೆ ಈಗಲೂ. ಹಾಂ, ಇವಾಗ ಕಡಿಮೆ ಇರೋದು. ಸತ್ಯಯುಗದಲ್ಲಿ 16 ಅಂಶಗಳು ಜಾರಿಗೆ ಬರುತ್ತದೆ. ಅದರಲ್ಲಿ ಮದ್ಯಪಾನ ನಿಷೇಧ ಆಗುತ್ತದೆ. 15 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತದೆ ಅಂತ ಆಗ್ಯವರಲ್ಲ. ನೋಡು, ಲೋಕಸಭೆಯ ಸದಸ್ಯರನ್ನು ಜೂನ್ ಅಥವಾ ಜುಲೈನಲ್ಲಿ ನೇಮಕ ಮಾಡಲಾಗುವುದು. ಮುಂದೆ ಆಯುಧಗಳಿಂದ ಗಲಾಟೆ ಆಗುವ ಸಾಧ್ಯತೆ ಇದೆ. ಕಾಮನ್ ಇದೆ. ನೆಕ್ಸ್ಟ್ ಬುಕ್ ಅಲ್ಲಿ ನೋಡೋಣ ಏನು ಬರೆದಿದ್ದಾರೆ. ಇದು ನೋಡಿ, ಭಾರಿ ಪ್ರಮಾಣದಲ್ಲಿ ಜಲಪ್ರಳಯ ಆಗುತ್ತದೆ. ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಒಡಿಶಾ ಇತರೆ ರಾಜ್ಯಗಳಲ್ಲಿ 56% ಜಲಪ್ರಳಯ ಆಗುತ್ತದೆ. ಇದು ಆಗಲು ಬಂದೈತೆ. ಯಾವಾಗಿದು? 12/2006 2024 ಆಗೋಗಿದೆಯಾ? ಇಲ್ಲ, ಇನ್ನು ಬಂದಿಲ್ಲ. ಜಲಪ್ರಳಯ ಆವಾಗ ಬರ್ದಿರೋದು 11 ಗಂಟೆ 5 ನಿಮಿಷಕ್ಕೆ ಬಂದೈತೆ ಬೆಳಗ್ಗೆ. ಸೊ ನೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನೋಡೋಣವಾ? ಆಂಧ್ರ ಪ್ರದೇಶದಲ್ಲಿ ಸುಮಾರು 20,000 ಕೋಟಿ ನಷ್ಟ ಬರುತ್ತದೆ. ಮೊನ್ನೆ ಗಂಡಿ ಬೀಳ್ತದೆ ಅಂತ ಹೇಳಿದ್ನಿ. ಮೊನ್ನೆ ಒಂದ್ಸರಿ ಆಯಿತು ಅದು. 20,000 ಕೋಟಿ ನಷ್ಟ ಆಗ್ತದೆ ಅಂತ ಹೇಳಿ ಸ್ವಾಮಿ ಹೇಳಿದ್ರು. ಲಾಸ್ಟ್ ವಿಡಿಯೋಗಳಲ್ಲಿ ಒಂದಷ್ಟು ಬುಕ್ಕಲ್ಲಿ ಬರೆದಿರೋದನ್ನು ಮಾತಾಡಿದ್ದೀವಿ. ಮತ್ತಷ್ಟು ಮಾತಾಡೋದು ತುಂಬ ಇದೆ. ಅವುಗಳಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ವಿ. ಎಷ್ಟು ಸ್ಪೀಡಾಗಿ ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮಾತಾಡ್ತೀವಿ. ಸೊ ಡೈರೆಕ್ಟ್ ತೊಗೊಂಬಿಡಿ. ಈ ಬುಕ್ಗಳಲ್ಲಿ ಈಗ ಒಂದು 3 ಬುಕ್ಕೇ ನಾವು ಓದಿದ್ದೀರಾ. 4ನೇ ಬುಕ್ಕಿಂದ ಶುರು ಮಾಡಿ. ನಮಸ್ಕಾರ ವೀಕ್ಷಕರೇ, ಮೊದಲೇ ಪರಿಚಯ ಆಗಿದ್ದೀನಿ. ಮುಂದೆ ಊಟಕ್ಕೂ ಬರಗಾಲನೇ, ದುಡ್ಗೂ ಬರಗಾಲನೇ ಬರುತ್ತದೆ. ಕೇರಳ ರಾಜ್ಯನೂ ಉಳಿಯೋದಿಲ್ಲ, ತಮಿಳುನಾಡು ಉಳಿಯೋದಿಲ್ಲ. ಕೇರಳ ರಾಜ್ಯಕ್ಕೂ ಅಪಾಯನೇ, ತಮಿಳುನಾಡಿಗೂ ಅಪಾಯನೇ. ಜಾಗ್ರತೆ. ಯಾಕೆ ಕೇರಳ ತಮಿಳುನಾಡು ಏನಾಗುತ್ತೆ? ಸುನಾಮಿ ಬರ್ತದೆ. ಓಕೆ. ಈ ಡ್ಯಾಮ್ಗಳೆಲ್ಲ ಹೊಡೆದು ನೀರು ಆ ಸೈಡು ಈ ಸೈಡು ಹೊರಟೋಗ್ತವೆ. ಕೃಷ್ಣಾ ನದಿ ಡ್ಯಾಮ್ ಹೊಡೆದೈತೆ ಅಂದರೆ ಇನ್ನು ಕ್ಲೀನೇ. ಓಕೆ. ಸತ್ಯ ಈಗ ವೀರಭೋಗ ವಸಂತರಾಯ ಸ್ವಾಮಿ ಅವತಾರ, ವೀರಭೋಗ ವಸಂತರಾಯ ಸ್ವಾಮಿ ಸಾಮ್ರಾಜ್ಯ 32ರಿಂದ 34ರಲ್ಲಿ ಸ್ವಾಮಿಯ ಸಾಮ್ರಾಜ್ಯ ಪ್ರಾರಂಭವಾಗುತ್ತದೆ. ಕಲ್ಕಿ ರಾಜನಾಗಿ ಕೂತ್ಕೊಂಡ 32-34 ಒಳಗಡೆ 2032 2034 ಒಳಗಡೆ 32ರಿಂದ 34 ಇಲ್ಲ 35 ಒಳಗಡೆ. ಸೊ 1 ವರ್ಷ ಹೆಚ್ಚು ಕಮ್ಮಿ ಇತ್ತು. ಅಂದರೆ ಇನ್ನೂ ಒಂದು 9 ವರ್ಷ. ಅಷ್ಟೊತ್ತಿಗೆಲ್ಲ ಬದಲಾವಣೆ ಆಗ್ಬೇಕಲ್ಲ. ಇವಾಗ ಹಂಪಿ ಎಷ್ಟು ಇಂಪ್ರೂವ್ಮೆಂಟ್ ಆಗಬೇಕು, ಎಷ್ಟು ಇದು ಮಾಡಬೇಕು. ಗಂಡಸರಿಗೂ ಮತ್ತು ಗಂಡು ಮಕ್ಕಳಿಗೆ ಅಹಂಕಾರ ಜಾಸ್ತಿ ಆಗುತ್ತಾ? ಇದೆ. ಹೆಣ್ಣು ದೇವತೆಯರು ಹೇಳಿದ್ದಾರೆ. ಭಾರತದ ದೇಶವು 2 ವಿಭಾಗಗಳಾಗಿ ಉತ್ತರ ಭಾರತ ದೇಶ, ದಕ್ಷಿಣ ಭಾರತ ದೇಶ ಆಗ್ತದೆ. 2 ಭಾಗಗಳಾಗ್ತದೆ. ಎರಡು ಭಾರತ ಆಲ್ರೆಡಿ ಈ ಬುಕ್ಗಳು ನೋಡಿರೋವರೆಲ್ಲ ಹೇಳವ್ರಿ. 2 ಭಾಗ ಆಗ್ತದೆ. ದಕ್ಷಿಣ ಅರೇಬಿಯಾ ಸಮುದ್ರದಲ್ಲಿ ಸುನಾಮಿ ಅಥವಾ ಸೈಕ್ಲೋನ್ ಪ್ರಾರಂಭ ಆಗುತ್ತದೆ. ಈ ಸುನಾಮಿ ಭಾರಿ ಗಾತ್ರದ ಸುನಾಮಿ ಆಗಿರುತ್ತದೆ. ತಮಿಳುನಾಡು, ಕರ್ನಾಟಕ ಮತ್ತು ಇತರೆ ಸಮುದ್ರ ಭಾರಿ ತುಫಾನು ಅಥವಾ ಸುನಾಮಿ ಪ್ರಾರಂಭವಾಗುತ್ತದೆ. ಇದು ಭಾರಿ ಡೇಂಜರ್. ಈ ಸುನಾಮಿ ಆಗಲಿ ಭಾರಿ ಡೇಂಜರ್. ಡ್ಯಾಮ್ ಒಡೆದು ಆ ನೀರು ಆಂಧ್ರ ಪ್ರದೇಶದಲ್ಲಿರುವ ವಿಜಯವಾಡ ಜಿಲ್ಲೆಯಲ್ಲಿರುವ ಕನಕದುರ್ಗಮ್ಮ ದೇವಿ ಮೂಗುತಿಗೆ ನೀರು ಬಂದು ಹೊಡೆಯುತ್ತದೆ. ಅದು ಎಲ್ಲರೂ ಹೇಳ್ಯಾರ. ಹೌದು. ಇದು ನಾನೇ ಹೇಳ್ಬೇಕನ್ನೋದು. ನಿಮ್ಗೆ ಹೆಂಗೆ ಗೊತ್ತಾಯ್ತಿದ್ದು? ಸಿನಿಮಾ ರೂಪದಲ್ಲಿ ತೋರಿಸಿದ್ರು. ಇದನ್ನು ಯಾರು ತೋರಿಸಿದ್ದು? ಕನಕದುರ್ಗಮ್ಮ ಅವರೇ ತೋರಿಸಿದ್ದ? ಆಯಮ್ಮನೇ ತೋರಿಸಿದ್ ನಾನು. ಓಕೆ. ಯಾವಾಗ ಆಗ್ಬೋದು ಅಂತ ನನಗೆ ಗೊತ್ತಿದೆಯಾ? ಇದು ಈ ವರ್ಷನೇ. ಹೌದಾ? ಅದಕ್ಕೆ ಸ್ವಾಮಿ ಇವಾಗ ಬರ್ತಾ ಇರೋದು. ಜುಲೈ ಬಿಟ್ಟು 3 ತಿಂಗಳು ಅಂತ ಹೇಳಿದ್ರು. ನಾನು ಎಷ್ಟು ದಿನ ಅಂತ ಕಾಯೋಕ್ಕಾಗಲ್ಲ ನಾನು. ಪ್ರಳಯ ಬರುತ್ತದೆ, ಪ್ರಜೆಗಳು ಜಾಗ್ರತೆಯಿಂದ ಇರಬೇಕಾಗಿ ವಿನಂತಿ. ಪ್ರಳಯವನ್ನು ನಿಲ್ಲಿಸುವುದು
ದೇವನ ದೇವತೆಯರು ಬರಬೇಕು. ಇಲ್ಲ ಸ್ವಾಮಿ ಬಂದು ನಂಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು. ಪ್ರಳಯ ನಮ್ಮ ಇದನ್ನ ಕೃಷ್ಣಾ ನದಿ ಡ್ಯಾಮಿಗೆ ಗಂಡಿ ಬೀಳುತ್ತದೆ ಅಂತೇಳಿ ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಆಂಧ್ರ ಪ್ರದೇಶದಲ್ಲಿ ಹಾಗೆ ಶಾನಾ ಫಜೀತಿ ಬಿತ್ತರು ಅಂತೇಳಿ ಶಾಕ್ ಇವೆಲ್ಲ. ನೋಡು, ಮಳೆನೂ ಬರುತ್ತದೆ, ಅದ್ರ ಜೊತೆ ಭಾರಿ ಗಾಳಿನೂ ಬರುತ್ತದೆ ಅಂತೇಳಿ. ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಏನೋ ನಡೆಯುತ್ತದೆ ಅಂತ ಇದು ನಿಧಿ ಏನೋ ಎತ್ಕೊಂಡ್ರಲ್ಲ. ಹೌದು, ಒಂದ್ಸರಿ ಚಿನ್ನ ತಗೊಂಡು ಏನೋ ನಡೀತದೆ ಅಂತೇಳಿ ಹೇಳಿದ್ರು. ನೋಡಂಗೆ ಈ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳದಾಗ 5 ಬಾರಿ ಸೈಕ್ಲೋನ್ಗಳು ಬರುತ್ತವೆ. ಸೆಪ್ಟೆಂಬರ್ ತಿಂಗಳನ್ನ 5 ಸೈಕ್ಲೋನ್ಗಳು, ತುಫಾನ್ ಆಗಲಿ ಸೈಕ್ಲೋನ್ಗಳು ಬರ್ತದೆ. ಮತ್ತು ರೈತರು ಎಚ್ಚರಿಕೆಯಿಂದ ವಹಿಸಬೇಕು. ಇವಾಗ ಬೀಳ್ದಿದ್ದ ಮಳೆ ಎಲ್ಲ ಅವಾಗ ಬಿದ್ದುಬಿಡ್ತದೆ. ನೋಡು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಉಗ್ರವಾದಿಗಳ ಕೈಗೆ ಸೇರುತ್ತದೆ, ಉಗ್ರವಾದಿಗಳ ಕೈಗೆ ಸೇರುತ್ತದೆ ಅಂತೇಳಿ ಮಿಸೈಲ್ಗಳು. ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಸೇರಿಬಿಟ್ಟವೆ. ಇಸ್ರೇಲ್ ಮೇಲೆ ಸಹ ಹಾಕಿದಾವೆ, ಎಲ್ಲೆಲ್ಲ ಹಾಕ್ಯಾವ್ರೆ. 3 ವರ್ಷಗಳ ನಂತರ ಶನಿಮಾತ್ಮ ದೇವರು ಮೀನರಾಶಿಯಿಂದ ಮೇಷರಾಶಿಗೆ ಬಂದ ಮೇಲೆ, ಅಂದರೆ ಮೀನರಾಶಿಗೆ ಬರ್ತಾರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮೇಷರಾಶಿಗೆ ಬರೋವರೆಗೂ ಕಷ್ಟಗಳ. ಮೇಷರಾಶಿಗೆ ಬಂದಮೇಲೆ ಯಾರ್ಯಾರು ಬದುಕಿರ್ತಾರೋ ಅವ್ರಿಗೆಲ್ಲ ಒಳ್ಳೇದೆ. ಇದು ಮಳೆ ಅವಾಗ ಹೇಳಿದ್ದೀನಿ, ಬಂದೈತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳೇ 73% ಉಳಿತಾರೆ ಸಾಕಿದ್ದು. 5ನೇ ಬುಕ್ಕು ಪ್ರೇಕ್ಷಕರೇ. BP, ಶುಗರ್, ಸಕ್ಕರೆ ಕಾಯಿಲೆ, ಇತರೆ ಕಾಯಿಲೆಗೂ ಶಾಶ್ವತವಾಗಿ ಪರಿಹಾರ. ಯಾವಾಗ ಹೆಂಗಿದು? ಇದು ಸ್ವಾಮಿ ಬರ್ತಾರಲ್ಲ, ಸೌದೆ ಒಲೆಗಳಾಗ ಮಾಡಬೇಕಲ್ಲ, ಅವಾಗೇನು BP, ಶುಗರ್ ಏನಿರಲ್ಲ, ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುತ್ತದೆ. ಸೂಪರ್. ಮೋಸ್ಟ್ಲಿ ಸ್ವಾಮಿ ಬಂದಮೇಲೆ ಇವಕ್ಕೇನು ಸಮಸ್ಯೆ ಪರಿಹಾರಕ್ಕೆ ಇರಬೇಕು ಅನಿಸುತ್ತೆ. ನೋಡೋಣ, ಯಾಕಂದ್ರೆ ನಂಗೆ ಗೊತ್ತಾಗುತ್ತದೆ. ತಿಳಿಸುವಂಥ ಸ್ವಾಮಿ ಸುಮಾರು ಅಂದರೆ ಹೇಳ್ತಾನೆ ಅವರೇ. ಆದಷ್ಟು ಫೇಸ್ಬುಕ್ಕಲ್ಲಿ 3 ವರ್ಷದಿಂದ ಹಾಕಿದ್ದೆ. ಫೇಸ್ಬುಕ್ಕಲ್ಲೇ 3 ವರ್ಷಗಳ ಕಾಲ ಹಾಕಿದ್ದೆ. ಅವರು ನಂಗೆ ಲೈಕ್ ಮಾಡಿದ್ವಿ ಅಂತ ಹೇಳ್ತಾರೆ. ನಂಗೇನಕ್ಕೆ ಬೇಕು ಲೈಕು? ಏನೋ ಪ್ರಜೆಗಳಿಗೆ ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ, ತಿಳ್ಕೊಂಡ್ಲಿ ಅನ್ನೋ ಉದ್ದೇಶದಿಂದ ನಾನು ಫೇಸ್ಬುಕ್ಕಲ್ಲಿ 3 ವರ್ಷ ಹಾಕಿದ್ದೆ. ಆಮೇಲೆ ಸ್ವಾಮಿ ಯಾರಿಗೂ ಕಳಿಸ್ಬೇಡ ಅಂದ್ಬಿಟ್ರು. ಓಕೆ. ಸೊ ಇನ್ನೇನು ಇಂಪಾರ್ಟೆಂಟ್ ಇದೆ ಹೇಳ್ಬಿಡಿ. ಈ ತಂಬಾಕೆಲ್ಲ ನಿಷೇಧ ಆಗ್ತದೆ. ತಂಬಾಕು ಗುಟ್ಕಾ ಅದು ಎಲ್ಲ ನಿಷೇಧ ಆಗಿಬಿಡ್ತದೆ. ಅವೆಲ್ಲ ನಿಷೇಧ ಆದ್ರೇ ಆಹಾರ ಪದಾರ್ಥಗಳ ಮೇಲೆ ರೇಟ್ ಜಾಸ್ತಿ ಬರೋದು. ಶ್ರೀ ವೆಂಕಟರಮಣ ಸ್ವಾಮಿ ಮುಕ್ಕೋಟಿ ದೇವತೆಯರೇ ಊರಿನಿಂದ ದೂರ ಮಾಡಿದ್ದಾರೆ. ನಾನು 3 ವರ್ಷಗಳ ಕಾಲ ಯಾರೋ ನಿಜವಾದ ಸ್ವಾಮೀಜಿನ ಊರಿನಿಂದ ಆಚೆ ಇರಬೇಕು. ಕಾಲಜ್ಞಾನಗನ ಬರೆಯೋಕೆ ಬಿಡಲ್ಲ. ಏನೋ ಒಂದು ಕಿರಿಕಿರಿ ಮಾಡ್ತಾರೆ, ಏನೋ ಒಂದು ತಲೆ ತಿಂತಾರೆ. ನಾನು ಒಂದು ಹೇಳಿದ್ರೆ ಅವರೊಂದು ಅರ್ಥ ಮಾಡ್ಕೊಂಡು ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗ್ತದೆ ಅಂತ ಹೇಳ್ಬಿಟ್ಟು 3 ವರ್ಷ ದೂರ ಇಕ್ಕಿದ್ರು. ಸ್ವಾಮಿನೇ ಊರಾಗ ಹೋಗಿ ಬಂದ್ರಿ, ಹೋಗ ಗಲಾಟೆ ಮಾಡ್ಕೊಂಡು ಹೋಗಿದ್ದು ಮನೆಯಲ್ಲೇ. ಬರೋವಾಗ ಏನು ಗಲಾಟೆನಿಲ್ಲ. ನೋಡಂಗೆ ವಾಪಸ್ ಬಂದಿದ್ದೆ. ನಾನು ಬರಲ್ಲ ಅಂತ ಹೇಳಿದ್ನಿ. ಇಷ್ಟು ದಿನ ಸರ್ಕಾರಿ ಉದ್ಯೋಗ ಶ್ರೀಮಂತರಾಗಿದ್ದರು, ಇನ್ನು ಮುಂದೆ ರೈತರ ಬಾಂಧವರು ಮತ್ತು ರೈತರ ಮಕ್ಕಳೇ ಶ್ರೀಮಂತರು. ರೈತ ಶ್ರೀಮಂತ ಯಾಕಂದ್ರೆ ಆಹಾರ ಪದಾರ್ಥಗಳು ಅವ್ರ ಹತ್ರ ಇರ್ತಾರೆ, ಹೊಟ್ಟೆ ತುಂಬ ತಿಂತಾರೆ. ಮುಂದೆ ಉದ್ಯೋಗನೂ ಇರಲ್ಲ, ವ್ಯಾಪಾರಗಳು ಕಡಿಮೆ. ಉದ್ಯೋಗ ಏನು ಮಾಡಬೇಕು ಅಂದರೆ ರೇಷ್ಮೆ ಮೇಯಿಸ್ಕೊಬೇಕು, ಹಣ್ಣು ಹಂಪಗಳು ಬೆಳ್ಕೊಬೇಕು, ಅದೇ ಉದ್ಯೋಗ ಅವ್ರಿಗೆ. ಮುಂದೆ చాలా ಉದ್ಯೋಗಗಳು ನಷ್ಟ ಆಗುತ್ತದೆ. ನೋಡು, ನಾನು ಒಂದ್ಸರಿ ಹೇಳಿದ್ನೆ, ತುಫಾನು ಆಂಧ್ರ ಪ್ರದೇಶದಲ್ಲಿರುವ ನೆಲ್ಲೂರು ಪ್ರಾಂತ್ಯದಲ್ಲಿ ತುಫಾನು ತೀರಾ ದಾಟುತ್ತದೆ. ನೆಲ್ಲೂರು ಪ್ರಜೆಗಳು ಜಾಗ್ರತೆಯಿಂದ ವಹಿಸಬೇಕು.
ಆಯ್ತಾ ಇದು? ಹಾಂ ಎಷ್ಟೋಕ್ಕಿಂತ ಆಗೈತೆ. ನೋಡು, ಕರ್ನಾಟಕದಲ್ಲಿ ಯಾವುದಾದ್ರೂ ಡ್ಯಾಮ್ ಕುಸಿಯಬಹುದು. ಪ್ರಜೆಗಳು ಡ್ಯಾಮ್ ಹತ್ತಿರ ಇರುವ ಪ್ರಜೆಗಳು ಜಾಗ್ರತೆಯಿಂದ ಇರಬೇಕು. ನೋಡು, ಆಕ್ಸಿಡೆಂಟ್ಗಳಾಗೋ ಸಹ ಬರ್ತದೆ ನಂಗೆ. ಇಲ್ಲಿ ಅವೆಲ್ಲ ಸ್ಪೀಡಾಗಿ ಹೋಗ್ಬಿಡಿ, ಆಕ್ಸಿಡೆಂಟ್ಗಳು ನಡೀತಾನೆ ಇರ್ತವೆ. ಅತ್ಯಂತ ಭಾರಿ ಮಳೆ ಬೀಳುತ್ತದೆ. ಮಳೆ ಮುಂದುವರಿಯುತ್ತೆ ಡಿಸೆಂಬರ್ 17ನೇ ತಾರೀಕುವರೆಗೂ ಇರ್ತದೆ. ಡಿಸೆಂಬರ್ 17ನೇ ತಾರೀಕುವರೆಗೂ. ಆಂಧ್ರ ಪ್ರದೇಶದಲ್ಲಿರುವ ಪೆನ್ನಾ ನದಿ ಡ್ಯಾಮು ಒಡೆಯುವ ಸಾಧ್ಯತೆ ಇದೆ. ಪ್ರಜೆಗಳು ಸುರಕ್ಷಿತ ಸ್ಥಳಗಳಲ್ಲಿ ಹೋಗುವುದು ಸೂಕ್ತ. ಯಾವಾಗಿದು? ಅದು ಈ ವರ್ಷನೇ ಇರ್ಬೇಕು ಅನ್ಸುತ್ತೆ. ಡೇಟ್ ಗೊತ್ತಾಗಿಲ್ಲ. ಈ ಡೇಟ್ ಗೊತ್ತಾಗಿಲ್ಲ. ಭಗವದ್ಗೀತೆಯಲ್ಲಿ ಪುಟ 12ರಿಂದ 17ನೇ ಪುಟ ಒಳಗಡೆ ಮುಂದೆ ನಡೆಯುವ ದುರಂತಗಳು ತಿಳಿಸಿದ್ದಾರೆ. ಯಾರಾದರೂ ಭಗವದ್ಗೀತೆ ಪುಸ್ತಕದಲ್ಲಿ ಓದಿಕೊಳ್ಳಿ ಅಂತ ಶ್ರೀ ವೆಂಕಟರಮಣ ಸ್ವಾಮಿ ಕನಸಿನಲ್ಲಿ ಬಂದು ಹೇಳಿದ್ದಾರೆ. 12ನೇಂದ ಗೋವುಗಳು ರಕ್ಷಣೆ ಮಾಡಿ, ಎತ್ತುಗಳನ್ನು ಉಳಿಸಿಕೊಳ್ಳಿ ದಯಮಾಡಿ. ಮುಂದೆ ಪೆಟ್ರೋಲು ಡೀಸೆಲು ಗಾಡಿಗಳು ಅವ್ರು ಯಾರು ಇರಲ್ಲ. ಹಿಂದಿನ ಕಾಲದಲ್ಲಿ ಯಾವ ರೀತಿ ರಾತ್ರಿಯಲ್ಲಿ ದೀಪ ಬೆಳಕನ್ನು ಕೊಡುತ್ತಿತ್ತೋ ಮತ್ತೆ ಅದೇ ರೀತಿಯ ರಾತ್ರಿಯಲ್ಲಿ ದೀಪವನ್ನು ಬೆಳಗಿಸಿ ಅಡುಗೆ ಮಾಡಬೇಕಾಗಿ ಬರುತ್ತದೆ. ಹಳೆ ಕಾಲದ ಸ್ಥಿತಿನೇ. ಇದು ಯಾವಾಗ ಬರ್ತದೆ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಡ್ಯಾಮ್ಗಳಿಂದ ತೊಂದರೆ ಇದೆ. ದಯವಿಟ್ಟು ಅಲ್ಲಿನ ಪ್ರಜೆಗಳು ಸುರಕ್ಷಿತ ಸ್ಥಳಗಳಿಗೆ ನೋಡಿಕೊಂಡು ಹೋಗುವುದು ಸೂಕ್ತ. 9 ಡ್ಯಾಮ್ಗಳಿಗೆ ಅಪಾಯ. 9 ಡ್ಯಾಮ್ಗಳಂತೆ. ಇದು ಯಾವಾಗಂತ ಗೊತ್ತಿಲ್ಲ. ಅದೇ ಇದು ನವೆಂಬರ್ ಒಳಗಡೆ 30 ಒಳಗಡೆ 30 ಕಡೆ ಮೇಘಸ್ಫೋಟ ಆಗ್ತದೆ. 4ರಿಂದ ಮೇಘಸ್ಫೋಟ. ಅದೇ ಇರ್ಬೇಕು ಅನ್ಸೈತಿ. 9 ಡ್ಯಾಮ್ಗಳಿಗೆ ನೋಡು. ನಂಗೆ ಬರ್ದಿರೋ ನಂಗೆ ಗ್ಯಾಪ್ ಇಲ್ಲ. ಎಷ್ಟೊಂದು ಗ್ಯಾಪ್ ಕಾಣಕತ್ತದ ನಾನು. ಪ್ರಪಂಚದಲ್ಲಿರುವ ಪ್ರಜೆಗಳು ಕೃಷ್ಣಾರ್ಜುನರು ಕಾಪಾಡಬೇಕು ಎಂದು ಮುಕ್ಕೋಟಿ ದೇವತೆಯರು ಹೇಳಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊ, ಹೇಳ್ತೀನಿ ಯಾರು ಅಂತ. ನಾವು ಯಾವ ರೀತಿ ಮೊಬೈಲುಗಳನ್ನು ಸಿಮ್ ಕಾರ್ಡುಗಳನ್ನು ಬಳಸುತ್ತೀರೋ ಅದೇ ರೀತಿಯೇ ಮುಂದೆ ವಿದ್ಯುತ್ ಸಿಮ್ ಕಾರ್ಡುಗಳು ಬಳಸಿಕೊಂಡು ಕರೆಂಟ್ ಪವರ್ ರೀಚಾರ್ಜ್ ಮಾಡಿಸಿಕೊಂಡು ಮನೆಗಳಿಗೆ ಉಪಯೋಗಿಸಿಕೊಳ್ಳಬೇಕಾಗಿ ಬರುತ್ತದೆ ಮುಂದೆ. ಸೊ ಆ ಥರ ಇದೆ. ಬಂದೈತೆ. ನೋಡು, ಕೊರೋನಾ ಸಮಯದಲ್ಲಿ ಯಾರೂ ಅನ್ನದಾನ ಮಾಡಬಾರ್ದು ಅಂತ ಹೇಳ್ಯವ್ರು. ನೋಡು, ಮರಸನಹಳ್ಳಿಯಲ್ಲಿ ಯಾವ ರೀತಿಯ ಅನ್ನದಾನನೂ ಮಾಡಬಾರ್ದು. ಯಾಕಂದರೆ ನೀರು ಸಹ ವಿಷಯವಾಗುವ ಸಮಯ ಆದ್ದರಿಂದ ಭಕ್ತಾದಿಗಳು ಊಟ ವಸತಿ ಮತ್ತು ನೀರು ಸಹ ಅವರದೇ ಜವಾಬ್ದಾರಿ ಆಗಿರುತ್ತದೆ. ಯಾರೇ ಆಗಲಿ ಅನ್ನದಾನ ಮಾಡಿದರೆ ಸ್ವೀಕರಿಸಬಾರ್ದು. ಎಚ್ಚರಿಕೆ. ನಾವು ಸತ್ಯ ಬೊಟ್ಟುಗಳಿರ್ತೀವಲ್ಲ ಆವಾಗ ಓಂ ನಮೋ ಶ್ರೀ ವೀರಭಗವಂತರ ಸ್ವಾಮಿ ಪುಣ್ಯಾತ್ಮಿಗೆ ದರ್ಶನ ಭಾಗ್ಯ ಕೊಡುತ್ತಾರೆ. ದರ್ಶನ ಭಾಗ್ಯ ನಂತರ ಭಕ್ತಾದಿಗಳು ನಾವು ಶ್ರೀ ಬ್ರಹ್ಮೇಂದ್ರ ಸ್ವಾಮಿ ನೋಡಿದ್ದೇವೆ ಅಂತ ಭಕ್ತಾದಿಗಳು ಅವರೇ ಮಾತಾಡ್ಕೊಂತಾರೆ. ನಾವು ವೀರಬ್ರಹ್ಮ ಸ್ವಾಮಿ ಯಾವ ರೀತಿ ಇವಾಗ ನಾವು ಫೋಟೋಗಳಾಗಿ ನೋಡ್ತೀವ ಅದೇ ರೂಪದಲ್ಲೇ ಕಾಣಿಸ್ತಾರೆ. ಜನಕ್ಕೆ ಕಾಣಿಸ್ತಾರೆ. ಓಕೆ. ನಾವು ವೀರಬ್ರಹ್ಮ ಸ್ವಾಮಿ ನೋಡಿದ್ವಿ, ಅದು ಎಲ್ರಿಗೂ ಕಾಣಿಸಲ್ಲ, ಕೆಲವ್ರಿಗೆ. ನೋಡ, ನಾನು 7-8 ದೇವಸ್ಥಾನಗಳು ಕಟ್ಟಬೇಕು, 8-9 ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ನಿ. ಶನಿಮಾತ್ಮ ಸ್ವಾಮಿ ದೇವಸ್ಥಾನನೇ 300 ಕೋಟಿ ವೆಚ್ಚದಲ್ಲಿ ಕಟ್ಸ್ಕೊಂತಾರೆ ಅಂತೇಳಿ. ಅದು ಓಕೆ. ಅವ್ರು ಬಂದ್ಮೇಲೆ ಜಾಗ ತೋರಿಸ್ತಾರೆ. ಅದು ಯಾವ ರೀತಿ ಇರ್ಬೇಕಂದ್ರೆ ಸ್ವಾಮಿದು ಕತೆ ಐತಲ್ಲ, ಯಾವುದು ವಿಕ್ರಮ್ ರಾಜ ಕತೆ. ಈ ನಮ್ಮೂರ್ ಪಕ್ಕದಲ್ಲಿ ಆಕಳಹಳ್ಳಿ ಅಂತ ಐತೆ, ಅಲ್ಲಿ ನಾಟಕ ಆಡ್ತಾರೆ ವರ್ಷ. ಆ ಚಿತ್ರಕಲೆನ ಅದ್ರ ದೇವಸ್ಥಾನದಲ್ಲಿ ಇರಬೇಕು, ಚಿತ್ರಕಲೆ ಆಗಿ. ಮುಂದೆ ಪ್ರಜೆಗಳು ಪ್ರಾಣವನ್ನು ಪ್ರಜೆಗಳು ಅರಕೈಯಲ್ಲಿ ಬಂದಾಗೆ ಆಗ್ತದೆ. ಅರಕೈಗೆ ಬಂದ್ಬಿಡ್ತದೆ. ಬದುಕಿ ಉಳಿತೀವ ಅನ್ನೋ, ಉಳಿದ್ರೆ ಸಾಕಪ್ಪ, ಅರಕೈಗೆ ಬಂದ್ಬಿಡ್ತಪ್ಪ ಅಂತ ಆ ರೀತಿ ಆಗುತ್ತದೆ. ಮುಕ್ಕೋಟಿ ದೇವತೆಯರು ಬಂದು ಹೇಳಿರೋದು ಅಂತ ಕಾಲಜ್ಞಾನ. ಮುಕ್ಕೋಟಿ ದೇವತೆಯರು ಹೇಳಿದ್ದಾರೆ, ನೀವು ಅಂದರೆ
ಪ್ರಜೆಗಳು ನಾನು ಹೇಳಿದ್ದೀನಲ್ಲ ಪ್ರಜೆಗಳು ಅಸಭ್ಯವಾಗಿ ಟೀಕೆಗಳು ಮಾಡುತ್ತಿರುವುದರಿಂದ ನಿನಗೆ ಯಾರಿಗಿಷ್ಟ ಇದ್ದರೆ ಅವ್ರಿಗೆ ಮಾತ್ರನೇ ತಿಲ್ಕ ಇಡು ಅಂತೇಳಿ ಹೇಳಿದ್ರು. ಓಕೆ. ತಿರಸ್ಕಾರ ಮಾಡೋರ್ಗೆ ಕಿಕ್ಬೇಡ ಅಂತೇಳಿ ಹೇಳಿದ್ರು. ನಿಂಗೆ ಯಾರಿಗೆ ಇಷ್ಟ ಇದ್ರೆ ಅವ್ರು ಕಿಕ್ಕು. ಓಕೆ. ಕೃಷ್ಣಾ ನದಿ ಸುದರ್ಶನ ಚಕ್ರ ಆದರೂ ಬಂದು ಎಲ್ಲನೂ ಧ್ವಂಸ ಮಾಡುತ್ತದೆ, ಅಂಗಡಿಗಳು ಸಹ ಬಿಡುವುದಿಲ್ಲ. ಒಂಥರ ಸೈಕ್ಲೋನ್ ಥರ ಬಂದ್ಬಿಡ್ತದೆ. ಆ ಥರ ಬಂದಾಗ ಡ್ಯಾಮ್ಗಳು ಓಕೆ. ಸ್ವಾಮಿ ಬಂದರು ಬರುತ್ತಾರೆ, ಇಲ್ಲ ಅಂದರೆ ಸುದರ್ಶನ ಚಕ್ರ ಆದರೂ ಬರ್ತದೆ. ಯಾರು ಅಡ್ಡೋಗ್ಬಿಡ್ದು. ಇವಾಗ ಈ ಕಟ್ಟೆ ಐತಲ್ಲ ಹಿಂಗೆ ಬರೋದಲ್ಲ, ಯಾರು ಎದುರು ಬದ್ರು ಹೋಗೋದು ಬರೋದು ಮಾಡಬಾರ್ದು. ಬ್ಯಾನರ್ ಹಾಕ್ಬೇಕು 2 ಸ್ತವ. ಸ್ವಾಮಿ ವಯಸ್ಸು ನೋಡಿ, ಇವಾಗ ನಾನು ಹೇಳಿದ್ಮೇಲೆ ಎಲ್ಲ ಕಾಪಿ ಮಾಡ್ತಾರೆ. ವಯಸ್ಸು ಸ್ವಾಮಿಕ 22ರಿಂದ 27 ವರ್ಷ ವಯಸ್ಸಾಗಿರ್ತದೆ ಈಗ. ಸ್ವಾಮಿ ಅವ್ರು ಬರಬೇಕಾದ್ರೆ 22ರಿಂದ 27 ವರ್ಷ ವಯಸ್ಸಾಗಿರ್ತದೆ. ವೀರಬ್ರಹ್ಮ ಸ್ವಾಮಿ ರೂಪದಲ್ಲೇ ಭಕ್ತಾದಿಗಳು ದರ್ಶನ ಭಾಗ್ಯವನ್ನು ನೀಡುತ್ತಾರೆ. ದರ್ಶನ ಭಾಗ್ಯ ಕೊಡ್ತಾರಲ್ಲ, ಆವಾಗ 22ರಿಂದ 27 ವರ್ಷ ವಯಸ್ಸದು. ಭಕ್ತಾದಿಗಳು ಒಬ್ರಿಗೊಬ್ರು ಮಾತಾಡ್ಕೊತಾರೆ, ಸ್ವಾಮಿಕ ಚಿಕ್ಕ ವಯಸ್ಸು ಅಂತೇಳಿ. ನಮ್ಮ ಭಾರತದೊಂದಿಗೆ ಗಡಿ ಭಾಗದ ರಾಷ್ಟ್ರಗಳಿಂದ ಅಂದರೆ ಪಕ್ಕದಲ್ಲವಲ್ಲ ಕಂಟಕ ಇದೆ. ನಮ್ಮ ಭಾರತ ಅಕ್ಕಪಕ್ಕದ ರಾಷ್ಟ್ರಗಳು ನಂಬಬೇಡಿ. ಭಾರತ ಸುತ್ತು ಇರುವ ರಾಷ್ಟ್ರಗಳಿಂದ ಅಪಾಯ ಇದೆ. ಎಷ್ಟೇ ತೊಂದರೆ ಮಾಡಿದರೂ ನಾವು ಸಹ ಭಾರತಕ್ಕೆ ಜಯ. ಅವ್ರು ಎಷ್ಟೇ ತೊಂದರೆ ಮಾಡಿದ್ರು ನಮ್ಮ ಭಾರತಕ್ಕೆ ಜಯ. ಸೂಪರ್. ಮನೆ ಬೇಕು ಅಂತೇಳಿ ಹೇಳಿದ್ನಲ್ಲ, ಸ್ವಾಮಿಕ ಮನೆ ಬೇಕು ಅಂತ ಯಾರು ಕೊಡ್ಲಿಲ್ಲ ನೋಡಿ. ಇದ್ರ ಮನೆ ತೋರಿಸ್ತೀನಿ, ಅವ್ರ ಮನೆ. ಅವ್ರ ಮನೆಗೆಲ್ಲ ಹೋಗಿ ಬರೋಣ. ಸೊ ಈಗ ಬೇಡ, ನೆಕ್ಸ್ಟ್ ನೋಡೋಣ. ನೋಡು, ಅಮೇರಿಕದಲ್ಲಿ ಪ್ರಧಾನಿ ಮಂತ್ರಿ ಅವರನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾತಾಡುತ್ತಾನೆ ಎಂದು ತಿಳಿಸಿದ್ದಾರೆ. ಇದೇನು ಅರ್ಥ ಆಗಿಲ್ಲ. ಇದು ಸ್ವಾಮಿನೇ ಮಾತಾಡ್ತೀನಿ ಅಂತ ಹೇಳಿದರು. ಏನೋ ಹೇಳಿರ್ಬೋದು ಅವ್ರಕ. ಆಂಧ್ರ ಪ್ರದೇಶದಲ್ಲಿರುವ ತಿರುಪತಿ ಮತ್ತು ಇತರ ಜಿಲ್ಲೆಗಳಲ್ಲಿ ಜಲಪ್ರಳಯ ಆಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದ ಪ್ರಜೆಗಳು ಅತ್ಯಂತ ಭಾರಿ ಜಾಗ್ರತೆಯಿಂದ ಇರಬೇಕೆಂದು ಸೂಚನೆ. ತಿರುಪತಿಯಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ವಿಗ್ರಹ ನೀರಿಗೆ ಸೇರಿದ ನಂತರ 5 ವರ್ಷದೊಳಗೆ ಇರುವ ಮಕ್ಕಳಿಗೆ ತೊಂದರೆ ಆಗುತ್ತದೆ. ಆದ್ದರಿಂದ ಮಕ್ಕಳನ್ನು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಕರೆದುಕೊಂಡು ಬಂದು ತಿಲಕವನ್ನು ಇಟ್ಟಿಸಿಕೊಳ್ಳಬೇಕು ವಿನಂತಿಸುತ್ತೇನೆ. ಇಲ್ಲಿಗೆ ಬರಬೇಕು, ನನ್ನ ಹತ್ರ ಬಂದು ಪಟ್ಟಿಸ್ಕೊಳ್ಬೇಕು. 5 ವರ್ಷ ಒಳಗಿರೋ ಮಕ್ಕಳಕ ಸ್ವಾಮಿ ನೀರು ಹಾಕೋದ್ಮೇಲೆ ತೊಂದರೆ ಆಗ್ತದೆ. ಇದು ಕಾಂತರಾಜು ಅವ್ರು ಹೇಳಿದರು, ಮುಂದೆ ಉದ್ದವಾದ ಮನುಷ್ಯರು 7 ಅಡಿ ಉದ್ದ 7 ಅಡಿ ಆಗಲೇ ಮನುಷ್ಯರು ಬರ್ತಾರೆ ಅಂತೇಳಿ 4 ಜನರು ಬೆಂಗಳೂರಿಗೆ ಬರುತ್ತಾರೆ ಅಂತ ಹೇಳಿದ್ದಾರೆ. ಆ ಮನುಷ್ಯರು ರೆಡಿ ಆಗುತ್ತಿದ್ದಾರೆ. ಓಕೆ, ಬರ್ತಾರಂತ ಬರ್ತಾರೆ ಬೆಂಗಳೂರಿಗೆ. ಅವರು ನೋಡು, ಉತ್ತರ ಕಡೆ ಗಾಬರಿ ಬಿದ್ದು ಭಯ ಬಿದ್ದು ಓಡ್ ಬರ್ತಾರೆ. ಅವ್ರನ್ನ ಕಾಪಾಡೋ ಸಹ ನಾನು ಹೋಗಿ ಅಗ್ರಜ ನಾನು ಇಂಥವನು ಅಂತ ಹೇಳಿದ್ಮೇಲೆ ಬಿಡೋದು. ಬುಕ್ಕಿ ಭಗವದ್ಗೀತೆ ಮೇಲೆ ಬುಕ್ಕಿ ಪ್ರಮಾಣ ಮಾಡಿ ಹೇಳ್ತೀನಿ ಬೇಕಾದ್ರೆ. ಅವ್ರನ್ನ ನಿಲ್ಸೋದು ನಾನೇ, ನಾನು ಕಾಪಾಡ್ತೀನಿ ಇರ್ರಿ ಅಂತೇಳಿ. ನಾನು ಇಂಥವ್ರನ್ನು ಅಂತ ಹೇಳ್ದಾಗೆ ಅವರು ನಿಲ್ಸೋದು. ನಮ್ಮ ಅಣ್ಣನ ತಮ್ಮಂದ್ರೆ ಅವರು. ಓಕೆ. ನೋಡು, ತಿಲ್ಕ ಇಟ್ಕೊಬೇಕು ಅಂತ ನಾನು ಹೇಳಿದ್ನಲ್ಲ, ತಿಲ್ಕ ಇಡುವುದು ದೊಡ್ಡವ್ರಿಗೂ ಒಂದು ಸಾರಿ, ಚಿಕ್ಕ ಮಕ್ಕಳಿಗೆ ಒಂದು ಸಾರಿ ತಿಲ್ಕ ಇಡುವುದಿಲ್ಲ. ದೊಡ್ಡವ್ರಿಗೂ ಮತ್ತು ಮಕ್ಕಳಿಗೆ ಒಂದೇ ಸಾರಿ ತಿಲ್ಕ ಇಡುತ್ತೇವೆ. ಅಮೆರಿಕದಲ್ಲಿ ಇರುವ ಒಂದು ಪ್ರದೇಶ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಕಲ್ಕಿ ಆಟ ಶುರು ಮಾಡಿರೋದು ಪಕ್ಕ ಸುಳ್ಳು. ಹೇಳಿದ್ನಲ್ಲ ನಿಮ್ಗೆ, ಇವಾಗ ಆಂಧ್ರ ಪ್ರದೇಶದಿಂದ ಸ್ಟಾರ್ಟ್ ಆಗೋದು ಅಂತೇಳಿ. ನೋಡಿ, ತುಂಗಭದ್ರಾ ಡ್ಯಾಮ್ನಿಂದ ಕೃಷ್ಣಾ ಡ್ಯಾಮಿಗೆ ಭಾರಿ ಗಾತ್ರದ ಗಂಡಿ ಬೀಳುತ್ತದೆ. ನದಿಗಳ ಹತ್ತಿರ ಇರುವ ಪ್ರಜೆಗಳು ಅತ್ಯಂತ ಭಾರಿ ಜಾಗ್ರತೆಯಿಂದ ಇರಬೇಕು. ಭಾರಿ ಪ್ರಮಾಣದ ನೀರು ಬರ್ತದೆ ತುಂಗಭದ್ರಾ ಡ್ಯಾಮ್ನಿಂದ. ನೋಡು, ಪಾಕಿಸ್ತಾನದಲ್ಲಿರುವ ಪ್ರಜೆಗಳು ಜಾಗ್ರತೆಯಿಂದ ಇರಬೇಕು. ಗಂಡಿ ಬೀಳುವ ಸಾಧ್ಯತೆ ಇದೆ, ಭೂಕಂಪ ಆಗೈತಲ್ಲ. ನಾನು ನೋಡಿ ಹೇಳ್ತೀನಿ. ಈಗಿರುವ ಸರ್ಕಾರಿ ರಜೆಗಳಲ್ಲಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಸರ್ಕಾರಿ ರಜೆ
ಮುಂದುವರಿಯಬೇಕಾ ಅಥವಾ ಬೇರೆ ದಿನದಲ್ಲಿ ರಜೆ ಸರ್ಕಾರಿ ರಜೆ ನೀಡಬೇಕಾ ಎಂದು ಚರ್ಚೆ ನಡೆಯುತ್ತಿದೆ. ಅದು ಚರ್ಚೆ ಆಯಿತು, ಬರ್ದಿದ್ದೀನಿ ಅದನ್ನು. ಶನಿವಾರ 2ನೇ ಶನಿವಾರ 4ನೇ ಶನಿವಾರ ರಜೆ ಅದು ಕ್ಯಾನ್ಸಲ್ ಆಗ್ತದೆ. ಅದ್ರ ಬದಲಾಗಿ ಅಮಾವಾಸ್ಯೆ ಪೌರ್ಣಮಿಗೆ ರಜೆ ಕೊಡ್ತೀವಿ. ಈ ರಾಜಕೀಯದಲ್ಲಿಲ್ಲ, ನಮ್ಮ ಇದರಲ್ಲಿರೋದು. ನೋಡು, ಪಾಕಿಸ್ತಾನದ ಸರ್ಕಾರವು ಎಡವಟ್ಟು ಮಾಡಿಕೊಳ್ಳುತ್ತಾರೆ ಅಂತ ಎಡವಟ್ಟು ಮಾಡಿಕೊಂಡ್ರು. ನೋಡು, ಈ ತುಫಾನು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ, ಶ್ರೀಲಂಕಾ ಇತರೆ ಪ್ರದೇಶಗಳಿಗೆ ಅಬ್ಬರಿಸಲಿದೆ. ತುಫಾನ್ ಬಾಂಬ್ ಸೈಕ್ಲೋನ್ನಿಂದ 12 ಪ್ರಾಂತ್ಯಗಳಿಗೆ ಅಪಾಯವಾಗುತ್ತದೆ. 120ರಿಂದ 200 ಕಿಲೋಮೀಟರ್ ಗಾಳಿ ಬೀಸುತ್ತದೆ. ಕೇರಳ ಮತ್ತು ತಮಿಳುನಾಡು ಅಪಾಯವಾಗುತ್ತದೆ. ಪ್ರಪಂಚದಲ್ಲಿ ಭಯೋತ್ಪಾದನೆ, ಉಗ್ರರ ಕಾಟ ಜಾಸ್ತಿ ಆಗುತ್ತದೆ. ಪ್ರಪಂಚದಲ್ಲಿ ಕಾಟದಿಂದ ನ್ಯೂಕ್ಲಿಯರ್ ಬಾಂಬ್ ಬಳಸುವ ಸಾಧ್ಯತೆ ಇದೆ. ಯಾವ ಸಂಸಾರದಲ್ಲಿ ಕುಡಿತದಿಂದ ಅಪಾರವಾದ ಹಿಂಸೆ, ದುಃಖ, ನೋವು, ಗಂಡನ ಮನೆಯಲ್ಲಿ ನೋವು ಅನುಭವಿಸುತ್ತಿರೋ ಅವರು 1 ವರ್ಷಗಳ ತಾಳ್ಮೆಯಿಂದ ಇರಬೇಕು ಅಂತ ಸ್ವಾಮಿ ಹೇಳ್ಯವ್ರೆ. ಆ ಸಂಸಾರ ಮುಂದೆ ನಂತರ 1 ವರ್ಷದ ನಂತರ ನಿಮ್ಮ ಸಂಸಾರ ಸರಿ ಹೋಗುತ್ತದೆ. ಸೊ ಇದು 5ನೇದು ಬುಕ್. 6ನೇ ಬುಕ್ಕಿಗೆ ಶುರು ಮಾಡ್ತೇವೆ. 6ನೇ ಬುಕ್ಕು ಶಿರಡಿಯಲ್ಲಿರುವ ಸಾಯಿಬಾಬಾ ಸ್ವಾಮಿ. ನಿಜವಾದ ಸ್ವಾಮಿ ಭಕ್ತಾದಿಗಳಲ್ಲಿ ಮೋಸ ಹೋಗಬೇಡಿ. ನಿಜವಾದ ಸ್ವಾಮೀಜಿನೇ ಇದಾಗಿರೋದು. ನೋಡೋ, ತಿರುಪತಿಯಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ವಿಗ್ರಹ ನೀರಿಗೆ ಬಂದು ಸೇರ್ತಾನೆ. ಅದ್ಯಾವ್ದಕ್ಕೂ ನಿಮಗೂ ಗೊತ್ತು. ಒಳಗಡೆ ಬಂದು ನೀರು ಒಳಗಡೆ ಬಂದು ಸೇರ್ತದೆ. ಆ ವಿಗ್ರಹ ನೀರಿನಲ್ಲಿ ಬಂದ ಮೇಲೆ ಆ ಸ್ವಾಮಿ ವಿಗ್ರಹಕ್ಕೆ ಪೂಜೆ ಮಾಡ್ಬೇಕಾರೋದು ನಾನೇ. ಅಲ್ಲಿ ಹೋಗಿ ಪೂಜೆ ಮಾಡ್ಬೇಕಾರೋದು ನಾನೇ. ಇದನ್ನು ಗ್ಯಾಪ್ಕಿಕ್ಕ ನಾನು ಆಮೇಲೆ ತೋರಿಸ್ತೀನಿ. ನಾನು ಇದನ್ನು ಗ್ಯಾಪ್ಗೆ 249 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊ. ಏನೋ ತಿರುಪತಿಯಲ್ಲಿ ಚೆನ್ನಾಗಿರಿ, ವೆಂಕಟಗಿರಿ ಏನೋ ಅಪಾಯ ಆಗ್ಬೋದು. ಮೋಸ್ಟ್ಲಿ ನೀರು ಬಂದು ತುಂಬ್ಕೊಬೋದು. ಅಲ್ಲಿ ಹೊಸ ರೋಗಗಳು ಹುಟ್ಟಿಕೊಳ್ಳುತ್ತವೆ, ಪ್ರಾಣಿ ಆರೈಕೆಯಾಗಿ ಬರುತ್ತದೆ. ಥೈಲ್ಯಾಂಡ್ ಹತ್ರ ಒಂದು ಸೈಕ್ಲೋನ್ ಅಥವಾ ತುಫಾನ್ ಆಗಲಿ ಪ್ರಾರಂಭ ಆಗುತ್ತದೆ. ಆಂಧ್ರ ಪ್ರದೇಶದಲ್ಲಿ 10 ಜಿಲ್ಲೆಗಳಿಂದ 16-17 ಜಿಲ್ಲೆಗಳಿಗೆ ಅಪಾಯವಾಗುತ್ತದೆ. ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ವಿಶಾಖಪಟ್ಟಣದಲ್ಲಿ ಜಲ ಪ್ರಳಯ ಆಗುವ ಸಾಧ್ಯತೆ ಇದೆ. ವಿಶಾಖಪಟ್ಟಣ ಯಾಕಂದರೆ ಡ್ಯಾಮ್ ಸಮುದ್ರ ಪಕ್ಕದಲ್ಲೇ ಆಯ್ತಲ್ಲ. ಆಂಧ್ರ ಪ್ರದೇಶದಲ್ಲಿರುವ ವಿಶಾಖಪಟ್ಟಣ ಜಿಲ್ಲೆಯಲ್ಲಿ 50 ಸೆಂಟಿಮೀಟರ್ ಮಳೆ ಬೀಳುತ್ತದೆ. ವಿಶಾಖಪಟ್ಟಣ ಪ್ರಜೆಗಳು ಜಾಗ್ರತೆಯಿಂದ ವಹಿಸಬೇಕು. ದೂರದ ಪ್ರಾಂತ್ಯದಲ್ಲಿ ಸ್ಥಳಗಳಿಗೆ ಹೋಗಿ. 50 ಸೆಂಟಿಮೀಟರ್ ಮಳೆ ಯಾವುದೇ ಆಗಲಿ ಆ ದೇಶಕ್ಕೆ, ಯಾವುದೇ ದೇಶಕ್ಕೆ ಯಾರೇ ಆಗಲಿ ಆ ದೇಶಕ್ಕೆ ರೈತರು ಮತ್ತು ಸರ್ಕಾರಿ ನೌಕರರೇ ಆ ದೇಶಕ್ಕೆ 2 ಕಣ್ಣುಗಳಿದ್ದಂಗೆ. ರೈತರು, ಸರ್ಕಾರಿ ನೌಕರರು ಆ ದೇಶಕ್ಕೆ 2 ಕಣ್ಣುಗಳಿದ್ದಂಗೆ. 3ನೇ ಪ್ರಪಂಚ ಯುದ್ಧ ನಿಲ್ಲಿಸಿ. ಮಳೆ ಜಾಸ್ತಿಯಾಗಿ ಭೂಮಿಯಲ್ಲಿ ನೀರು ಕಲರ್ ಬದಲಾವಣೆ ಆಗ್ತದೆ. ಬೋರ್ವೆಲ್ಗಳ ಸಹ ನೀರು ಕಲರ್ ಚೇಂಜ್ ಆಗುತ್ತದೆ ಕೆಲವು ಕಡೆ.